ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಸ್ವರ್ಗಾರೋಹಣ ಜೊತೆಗೆ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವ ಹಬ್ಬಗಳನ್ನು ಆಚರಿಸ್ತೀವಿ. ಈ ಸಂಭ್ರಮಕ್ಕೆ ನಾನು ಪ್ರೀತಿಯಿಂದ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಇಲ್ಲಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ನಿಮ್ಮನ್ನು ಮತ್ತು ಯಾರೆಲ್ಲ ಈ ಯೂಟ್ಯೂಬ್ ಮುಖಾಂತರ ಪೂಜೆಯನ್ನು ವೀಕ್ಷಿಸ್ತಾರೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸಿ ನಿಮಗಾಗಿ ನಾನು ಪ್ರಾರ್ಥಿಸಿ ಈ ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಹೃದಯದ ಆಸೆಗಳು ನಿಮ್ಮ ಉದ್ದೇಶಗಳೆಲ್ಲ ನೆರವೇರಲಿ ಎಂದು ದೇವರಲ್ಲಿ ಮೊರೆಯಿಟ್ಟು ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಆತ್ಮೀಯರೇ, ಇದು ಒಂದು ದೊಡ್ಡ ವಿಶ್ವಾಸದ ಸಂಭ್ರಮ. ಯೇಸು ನಮ್ಮ ಪ್ರಭು ಶಿಲುಬೆ ಮೇಲೆ ಮರಣ ಹೊಂದಿದರು, ಸಮಾಧಿ ಮಾಡಲ್ಪಟ್ಟರು, ಮೂರನೇ ದಿವಸ ಪುನರುತ್ಥಾನರಾದರು, ಮಹಿಮೆಯಿಂದ ಅವರು ಸ್ವರ್ಗಕ್ಕೆ ಏರಿ ಹೋದರು. ಅಂತೆಯೇ ಅವರ ಪರಮ ಶಿಷ್ಯೆಯಾದ ಮರಿಯಳು ಕೂಡ ದೇವರು ಅವರಿಗೆ ಅವರು ಮಾಡಿದ ಸೇವೆಯನ್ನು ಗುರುತಿಸಿಕೊಂಡು ಶರೀರ ಆತ್ಮ ಸಮೇತವಾಗಿ ಸ್ವರ್ಗಕ್ಕೆ ಅವರನ್ನು ಎತ್ತಿಕೊಂಡು ಸ್ವರ್ಗದಲ್ಲಿ ಅವರನ್ನು ಸ್ವೀಕರಿಸಿದರು. ಇದು ಧರ್ಮಸಭೆ ಬೋಧಿಸುವ ಸತ್ಯ. 1950ನೇ ಇಸವಿ ಪೋಪ್ ಪಿಯೂಸ್ 12ನೇ ಅವರು ಈ ಒಂದು ಸತ್ಯವನ್ನು ಧರ್ಮಸಭೆಯ ವಿಶ್ವಾಸದ ಸತ್ಯವನ್ನಾಗಿ ಘೋಷಿಸಿದ್ದಾರೆ. ಆದುದರಿಂದ ನಾವಿವತ್ತು ಮತ್ತೆ ಮರಿಯಮ್ಮನವರೊಂದಿಗೆ ಸೇರಿಕೊಂಡು ಅವರ ಸ್ವರ್ಗಾರೋಹಣಕ್ಕಾಗಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ, ಮರಿಯಮ್ಮನವರೊಂದಿಗೆ ಆನಂದಿಸೋಣ. ಜೊತೆಗೆ ಒಂದು ದಿವಸ ನಾವು ಕೂಡ ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಇದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಒಂದು ದಿವಸ ಮರಿಯಳು ಪಡೆದ ಆಶೀರ್ವಾದ ನಮಗೂ ಸಿಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯನ್ನು ಅರ್ಪಿಸೋಣ. ಕೆಲವು ಕ್ಷಣ ಮೌನವಾಗಿದ್ದು, ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರು ನಮಗೆ ಕೊಟ್ಟ ಸ್ವಾತಂತ್ರ್ಯ, ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ನಮಗೆ ಕೊಟ್ಟ ಸ್ವಾತಂತ್ರ್ಯ, ಸಂವಿಧಾನ ಕೊಟ್ಟ ಸ್ವಾತಂತ್ರ್ಯ, ಇದನ್ನು ನಾವು ಚೆನ್ನಾಗಿ ಬಳಸಿಕೊಂಡಿಲ್ಲ, ನಮ್ಮ ಸ್ವಾರ್ಥಕ್ಕಾಗಿ ಬಳಸಿದ್ದೇವೆ, ಇನ್ನೊಬ್ಬರಿಗೆ ನಮ್ಮಿಂದ ಅನ್ಯಾಯವಾಗಿದೆ, ಎಲ್ಲ ಪಾಪಗಳಿಗಾಗಿ ನಾವು ಬಹುದೀನತೆಯಿಂದ ಕ್ಷಮೆಯನ್ನು ಯಾಚಿಸೋಣ. ಒಟ್ಟಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಹೋದರರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನಮಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ದೈವಾನುಗ್ರಹದಲ್ಲಿ ನಿಷ್ಕಳಂಕ ಕನ್ಯಾ ಮರಿಯಮ್ಮನವರ ಮಹೋತ್ಸವದ ಮಹಾ ಚಿಹ್ನೆಯಡಿ ಭಾರತವು ಒಂದು ಸ್ವತಂತ್ರ ದೇಶವಾಗಿ ಉದಯಿಸಿತು. ನಾವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದುವಂತೆಯೂ ಉನ್ನತ ವಿಷಯಗಳತ್ತ ಸದಾ ಗಮನ ಹರಿಸುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ತಾಯಿ ಮರಿಯಮ್ಮನವರ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಲು ಪಾತ್ರರಾಗುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಕಟಣಾ ಗ್ರಂಥದಿಂದ ವಾಚನ. ಸ್ವರ್ಗದಲ್ಲಿನ ದೇವಾಲಯವು ತೆರೆಯಿತು. ದೇವರ ಒಡಂಬಡಿಕೆಯ ಮಂಜೂಷವು ಅಲ್ಲಿರುವುದು ಕಾಣಿಸಿತು. ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿ ಆಕೆಯ ಪಾದದಲ್ಲಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಆಕಾಶದಲ್ಲಿ ಮತ್ತೊಂದು ಚಿಹ್ನೆ ಕಾಣಿಸಿಕೊಂಡಿತು. ಅಲ್ಲಿ ಕೆಂಪು ಗಡಸರ್ಪವೊಂದು ಇತ್ತು. ಅದಕ್ಕೆ 7 ತಲೆಗಳಿದ್ದವು, 10 ಕೊಂಬುಗಳಿದ್ದವು. ಅದರ 7 ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದು ತನ್ನ ಬಾಲದಿಂದ 1/3 ಒಂದು ಭಾಗದಷ್ಟು ನಕ್ಷತ್ರಗಳನ್ನು ಆಕಾಶದಿಂದ ಸೆಳೆದು ಅವುಗಳನ್ನು ಭೂಮಿಗೆ ಎಸೆಯಿತು. ಮಗು ಹುಟ್ಟಿದ ಕೂಡಲೇ ಅದನ್ನು ನುಂಗಿಬಿಡಬೇಕೆಂದು ಘಟಸರ್ಪವು ಆ ತುಂಬು ಗರ್ಭಿಣಿಯ ಬಳಿಯಲ್ಲಿಯೇ ಕಾಯ್ದುಕೊಂಡಿತ್ತು. ಸರ್ವ ಜನಾಂಗಗಳನ್ನು ಕಬ್ಬಿಣದ ದಂಡದಿಂದ ಆಳಬಲ್ಲಂತಹ ಒಂದು ಗಂಡು ಮಗುವಿಗೆ ಆಕೆ ಜನ್ಮವಿತ್ತಳು. ಆದರೆ ಆ ಮಗುವನ್ನು ಸಿಂಹಾಸನದಲ್ಲಿದ್ದ ದೇವರ ಬಳಿಗೆ ಕೊಂಡೊಯ್ಯಲಾಯಿತು. ಆ ಮಹಿಳೆ ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ 1260 ದಿನಗಳ ಕಾಲ ಆಕೆಗೆ ಶುಶ್ರೂಷೆಯಾಗಬೇಕೆಂದು ದೇವರೇ ಆ ಸ್ಥಳವನ್ನು ಸಜ್ಜುಗೊಳಿಸಿದ್ದರು. ಸ್ವರ್ಗದಿಂದ ಬಂದ ಮಹಾಶಬ್ದವನ್ನು ನಾನು ಕೇಳಿಸಿಕೊಂಡೆ. ಅದು ಇಂತೆಂದಿತು: ಇಗೋ, ನಮ್ಮ ದೇವನಿತ್ತ ಜೀವೋದ್ಧಾರ ಸಿದ್ಧಿದೆ. ಆತನ ಶಕ್ತಿ ಸಾಮ್ರಾಜ್ಯಗಳು ಕಂಗೊಳಿಸುತ್ತಿವೆ. ಆತನ ಕ್ರಿಸ್ತಾಧಿಪತ್ಯ ಸ್ಥಾಪಿತವಾಗಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ.
ಭೂಷಿತಳಾಗಿ. ರಾಜಕುಮಾರಿಯರು ನಿನ್ನ ಸ್ತ್ರೀ ಪರಿವಾರದಲ್ಲಿ, ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಎಲೆ ಕುವರಿಯೇ ಕೇಳು, ಎನ್ನ ಮಾತಿಗೆ ಕಿವಿಗೋಡು. ನಿನ್ನ ಜನರನ್ನು ತವರು ಮನೆಯನ್ನು ಮರೆತು ಬಿಡು. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಆಗ ಬಯಸುವನು ರಾಜ ನಿನ್ನ ಲಾವಣ್ಯವನ್ನು, ಆತನ ಪಾದಕ್ಕೆರಗು, ಆತನೇ ನಿನಗೊಡೆಯನು. ಆಗಮಿಸುತ್ತಿ ಹರಿದು ಸಂಭ್ರಮ ಸಡಗರದಿಂದ, ಪ್ರವೇಶಿಸುತ್ತಿಹರು ಅರಮನೆಯನ್ನು ಉತ್ಸಾಹದಿಂದ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಪಟ್ಟದ ರಾಣಿಯು ನಿಂತಿಹಳು ನಿನ್ನ ಬಲಪಾರ್ಶ್ವದಲ್ಲಿ. ಓಫೀರ್ ನಾಡಿನ ಚಿನ್ನಾಭರಣಗಳಿಂದ ಭೂಷಿತಳಾಗಿ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನು, ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದಿದ್ದಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವು ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೇ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನು ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ. ದೇವರು ಎಲ್ಲವನ್ನು ಅಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ. ಎಲ್ಲವನ್ನು ಅಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಅಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಮರಿಯಮ್ಮನವರು ಸ್ವರ್ಗಕ್ಕೆ ಎತ್ತಲ್ಪಟ್ಟಿದ್ದಾರೆ. ಸಕಲ ಗಾನ ವೃಂದಗಳು ಹರ್ಷಿಸುತ್ತಿವೆ.
Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಮರಿಯಳು ಪ್ರಯಾಣ ಹೊರಟು ಜುದೇಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೇತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೇತಳು ಕೇಳಿದ್ದೇ ತಡ. ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೇತಳು ಪವಿತ್ರಾತ್ಮ ಭರಿತರಾಗಿ ಹರ್ಷೋದ್ಗಾರಗೈದು ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಆಗ ಮರಿಯಳು ಹೀಗೆಂದು ಹೊಗಳಿದಳು, ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. ಧನ್ಯಳೆಂದು ಹೊಗಳುವರು ಎನ್ನನ್ನು ಇಂದಿನಿಂದ ಸರ್ವ ಜನಾಂಗ. ಏಕೆನೆ ಮಾಡಿಹ ನನಗೆ ಸರ್ವಶಕ್ತನು ಮಹತ್ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳನ್ನಾತ ಚದುರಿಸಿರುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನ್ನು. ಇಳಿಸಿಯನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನದಲಿತರನ್ನು. ತೃಪ್ತಿಪಡಿಸಿರುವನಾತ ಹಸಿದವರನ್ನು ಮೃಷ್ಟಾನ್ನದಿ, ಹೊರದೂಡಿರುವನು ಸಿರಿವಂತರನ್ನು ಬರಿಗೈಯಲ್ಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿದ್ದ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಾಹ್ಮನಿಗೆ, ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ. ಮರಿಯಳು ಸುಮಾರು 3 ತಿಂಗಳು ಎಲಿಜಬೇತಳೊಂದಿಗೆ ತಂಗಿದ್ದು ತನ್ನ ಮನೆಗೆ ಹಿಂತಿರುಗಿದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು 2 ಸಂಭ್ರಮಗಳನ್ನು ಆಚರಿಸ್ತೀವಿ. ಮತ್ತೆ ಮರಿಯಳ ಸ್ವರ್ಗ ಸ್ವೀಕೃತವಾದ ಹಬ್ಬ, ಜೊತೆಗೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯೋತ್ಸವ. 2 ಹಬ್ಬಗಳಿಗೆ ಒಂದು ರೀತಿಯ ಸಂಬಂಧ ಇದೆ ಅಂತ ನನಗೆ ಅನ್ನಿಸುತ್ತೆ. ಹಾಗೆಯೇ ನನಗೆ ಅನ್ನಿಸುತ್ತೆ, ನಮಗೆ ಭಾರತೀಯ ಕಥೋಲಿಕ ಕ್ರೈಸ್ತರಿಗೆ ತಾಯಿ ಮರಿಯಳ ಸ್ವರ್ಗಾರೋಹಣದ ಹಬ್ಬ ಸ್ವಾತಂತ್ರ್ಯೋತ್ಸವದಿಂದ ಬಂದಿರುವುದು ನಮಗೆ ಇನ್ನಷ್ಟು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥ ಕೊಡುವಂತಿದೆ. ಆತ್ಮೀಯರೇ, ವ್ಯಾಟಿಕನ್ 2ನೇ ಮಹಾಸಭೆ, ಅದರಲ್ಲಿ ಲೂಮೆನ್ ಜೆನ್ಸಿಯಂ ಎಂಬ ದೊಡ್ಡ ಒಂದು ಭಾಗವಿದೆ. ಈ ಭಾಗವನ್ನು ಆರಂಭಿಸುವಾಗ ನಾವು ನೋಡುತ್ತೀವಿ, ಅಲ್ಲಿ ಒಂದು ಸುಂದರವಾದ ವಾಕ್ಯ ಇದೆ. ಧರ್ಮಸಭೆಯ ವಿಶ್ವಾಸ ನಂಬಿಕೆಯನ್ನು ಸಾರುವಂಥ ಒಂದು ವಾಕ್ಯ ಹೀಗಿದೆ: ಮೇರಿ is the first and the best believer. Mary is the first and the best believer who has faith, hope and charity in fullness. ಮರಿಯಳು ಮೊದಲ ಹಾಗೂ ಅತಿ ಶ್ರೇಷ್ಠ ವಿಶ್ವಾಸಿಯಾಗಿದ್ದಾರೆ ಮತ್ತು ಅವರಲ್ಲಿ
ಈ 3 ಗುಣಗಳು ಕೂಡ ತುಂಬಿಕೊಂಡಿವೆ. ವಿಶ್ವಾಸ, ಭರವಸೆ ಮತ್ತು ಹಾಗೆಯೇ ಪ್ರೀತಿ ಅಥವಾ ಸೇವೆ. ಈ 3 ಗುಣಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ ಬಯಸ್ತೇನೆ. ಯಾಕೆಂದರೆ ಇವತ್ತಿನ ಶುಭ ಸಂದೇಶ ಮಾತೆ ಮರಿಯಳಲ್ಲಿ ಇರುವ ಈ 3 ಗುಣಗಳ ಬಗ್ಗೆ ಇವೆ. ಇದಕ್ಕಿಂತಲೂ ಮೊದಲಾಗಿ ಪ್ರಿಯರೇ, ನಮ್ಮಲ್ಲಿ ಕೆಲವರಿಗೆ ಸ್ವಾತಂತ್ರ್ಯ ಎಂದರೆ ನಮಗೆ ಇಷ್ಟ ಬಂದದ್ದನ್ನು ಮಾಡುವುದು ಅಂತ ಕೆಲವರ ಮನಸ್ಸಲ್ಲಿದೆ. ಸ್ವಾತಂತ್ರ್ಯ ಎಂದರೆ ಒಟ್ಟದು, ಇಂಥ ಸ್ವಾತಂತ್ರ್ಯ ಬೇರೆ ದೇಶಕ್ಕೆ ಇಲ್ಲ, ಸ್ವಾತಂತ್ರ್ಯ ಸಂಪೂರ್ಣ, ಯಾವುದೆಲ್ಲ ಯೋಚನೆಗಳು ಕೆಲವರಲ್ಲಿವೆ. ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ಬರೀ ರಾಜಕೀಯ ಸ್ವಾತಂತ್ರ್ಯ. ಮೊದಲು ನಾವು ಬ್ರಿಟಿಷರಿಗೆ ಗುಲಾಮರಾಗಿದ್ದೆವು, ಆದರೆ ಇವತ್ತು ನಾವೇ ಆರಿಸಿಕೊಂಡ ನಮ್ಮ ಕೆಲವರು ಪ್ರತಿನಿಧಿಗಳು ದೇಶ ಪ್ರೇಮ ಅಂತ ಹೇಳಿ ಗದ್ದುಗೆಗೆ ಏರಿದವರು ಅವರ ಗುಲಾಮರು ನಾವಾಗಿದ್ದೀವಿ. ಇದೊಂದು ಕಟು ಸತ್ಯ. ಆದರೆ ಮರಿಯಳು ಇವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯದಿಂದ ಜೀವಿಸುವುದು ಎಂದರೆ ಏನು, ನಿಜವಾದ ಸ್ವಾತಂತ್ರ್ಯದಿಂದ ಜೀವಿಸಿದ್ದರ ಫಲವಾಗಿ ಮರಿಯಳು ಪರಿಶುದ್ಧೆಯಾದ ಕನ್ಯಾ ಮರಿಯಳು, ಯೇಸುವಿನ ತಾಯಿ, ಅವರಿಗೆ ದೇವರು ಮನ್ನಿಸಿ ಅವರನ್ನು ಶರೀರ ಆತ್ಮದೊಂದಿಗೆ ಮಹಿಮೆಯೊಂದಿಗೆ ಸ್ವರ್ಗವನ್ನು ಅವರು ಪ್ರವೇಶಿಸಲಿಕ್ಕೆ ದಾರಿ ಮಾಡಿದರು. ಅವರು ಮಹಿಮೆಯಿಂದ ಸ್ವರ್ಗವನ್ನು ಏರಿದ ಹಬ್ಬವನ್ನು, ಸಂಭ್ರಮವನ್ನು ನಾವು ಮಾಡುತ್ತಿರುವಾಗ ನಮಗೆ ಒಂದು ವಿಶ್ವಾಸ ಮೂಡಿ ಬರುತ್ತೆ. ಯೇಸು ಇದ್ದಲ್ಲಿ ನಮ್ಮ ಪ್ರಭು ಇದ್ದಾರೆ, ಅಲ್ಲಿ ತಾಯಿ ಮರಿಯಳು ಇದ್ದಲ್ಲಿ ನಮ್ಮ ಜೀವನ ಕಳೆದು ನಾವು ಒಂದು ದಿವಸ ಅಲ್ಲಿ ಹೋಗಿ ಮುಟ್ಟಿದ್ರೆ ಸಾಕು. ಮತ್ತು ಅಲ್ಲಿ ಮುಟ್ಟಬೇಕಾದ್ರೆ ಮರಿಯಳು ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡ ರೀತಿಯಲ್ಲಿ ನಾವು ಜೀವಿಸಬೇಕು. ಈ 3 ಗುಣಗಳು, ವಿಶ್ವಾಸ, ಭರವಸೆ ಮತ್ತು ಪ್ರೀತಿ ಅಥವಾ ಸೇವೆ, ಈ 3 ಗುಣಗಳು ಕೂಡ ನಮ್ಮಲ್ಲಿ ಇರಬೇಕು. ಮೊದಲಾಗಿ ಪ್ರಿಯರೇ, ನಂಬಿಕೆಯ ಬಗ್ಗೆ ಅಥವಾ ವಿಶ್ವಾಸದ ಬಗ್ಗೆ 2 ಮಾತುಗಳು. ಶುಭ ಸಂದೇಶದಲ್ಲಿ ನೀವು ಕೇಳಿದಿರಿ, ಮರಿಯಳು ತ್ವರೆಯಾಗಿ ತಾನು ದೇವರ ಪುತ್ರನ ತಾಯಿಯಾಗಿದ್ದೇನೆ ಎಂಬ ಯಾವುದೇ ಗರ್ವಕ್ಕೆ ಎಡೆಗೊಡದೆ ತ್ವರೆಯಾಗಿ ಅವಳು ಪ್ರಯಾಣಿಸಿ ಎಲಿಜಬೆತ್ ಇದ್ದಳಿಗೆ ಬರುತ್ತಾಳೆ, ಜುದೇಯ ನಾಡಿಗೆ ಬರುತ್ತಾಳೆ. ನಜರೇತಿನಿಂದ ಜುದೇಯ ನಾಡಿಗೆ ಪ್ರಯಾಣಿಸುತ್ತಾಳೆ. ಅಲ್ಲಿ ಬಂದಾಗ ನಾವು ಕಾಣುತ್ತೇವೆ ಒಂದು ರೀತಿಯಿಂದ ಅದ್ಭುತ. ಮರಿಯಳು ಎಲಿಜಬೆತಳನ್ನು ಕೂಗಿ ಕರೆದಾಗ ಎಲಿಜಬೆತಳೇ ಸ್ವತಃ ಸಾಕ್ಷಿ ಕೊಡುತ್ತಾಳೆ. ಅವಳು ಹೇಳ್ತಾರೆ, ನಿನ್ನ ಧ್ವನಿ ನನ್ನ ಕಿವಿಗೆ ತಾಕಿದೊಡನೆ ನಲಿದಾಡಿತು ನನ್ನ ಕೂಸು ಆನಂದದಿಂದ. ಅಂದರೆ ಒಂದು ವಿಶೇಷ ಅನುಭವ ಎಲಿಜಬೆತಳು ವ್ಯಕ್ತಪಡಿಸ್ತಾಳೆ. ತನಗೆ ಮಾತ್ರ ಅಲ್ಲ, ತನ್ನ ಹೊಟ್ಟೆಯಲ್ಲಿದ್ದ ಕೂಸಿಗೆ ಕೂಡ ಆನಂದವಾಗಿ ಆ ಕೂಸು ನಲಿದಾಡಿತು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಪವಿತ್ರಾತ್ಮರ ಶಕ್ತಿಯಿಂದ ಎಲಿಜಬೆತಳು ಹೇಳುತ್ತಾಳೆ, ನಂಬಿ ಧನ್ಯಳಾದೆ ನೀನು ಮರಿಯ, ನಂಬಿ ಧನ್ಯಳಾದೆ ನೀನು ಮರಿಯ. ದೇವರು ವಾಗ್ದಾನಿಸಿದ್ದು ಎಲ್ಲವೂ ಪೂರ್ಣಗೊಳ್ಳುವುದೆಂದು ನಂಬಿಕೊಂಡಿದ್ದೆ ಅಲ್ಲ, ನೀನು ಧನ್ಯಳು. ಹೇಗೆ ಧನ್ಯಳು? ಸ್ತ್ರೀಯರಲ್ಲೆಲ್ಲ, ವಿಶ್ವದಲ್ಲಿರುವ ಎಲ್ಲ ಸ್ತ್ರೀಯೊಳಗೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಕೊಡಿಯು ಧನ್ಯ, ಪ್ರಭು ಯೇಸು. ಈ ಮಾತನ್ನು ಎಲಿಜಬೆತಳಿಗೆ ಯಾರು ಕಲಿಸಿಕೊಟ್ರು? ಪವಿತ್ರಾತ್ಮರೇ ಅವರಿಗೆ ಈ ಒಂದು ವಾರ್ತೆಯನ್ನು ಮುಟ್ಟಿಸಬೇಕು ಅಥವಾ ಪ್ರೇರಣೆಯನ್ನು ಕೊಟ್ಟಿರಬೇಕು. ಆ ಪ್ರೇರಣೆಯಿಂದ ತುಂಬಿದವಳಾಗಿ ಎಲಿಜಬೆತಳು ಈ ಮಾತನ್ನು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಂಬಿ ಧನ್ಯಳಾದೆ ನೀನು. ಈ 3 ಶಬ್ದಗಳ ಅರ್ಥ ನಾವು ಬಿಡಿಸಿಕೊಳ್ಬೇಕಾದ್ರೆ ನಮಗೆ ಹೀಗೆ ಅನ್ನಿಸುತ್ತೆ. ಮರಿಯಳಿಗೆ ದೇವದೂತರು ಸಂದೇಶ ಕೊಡುವಾಗ, ನೀನು ಗರ್ಭವತಿಯಾಗುವೆ, ಒಬ್ಬ ಮಗನನ್ನು ಹಡೆಯುವೆ, ಆ ಮಗನಿಗೆ ನೀನು ಯೇಸು ಅಂತ ಹೆಸರಿಡಬೇಕು. ಮರಿಯಳು ತಬ್ಬಿಬ್ಬಾಗ್ತಾಳೆ, ಏನಂತ ಅವಳಿಗೆ ಅರ್ಥವಾಗುವುದಿಲ್ಲ ಮತ್ತು ಕೇಳುತ್ತಾಳೆ, ನಾನು ಕನ್ಯೆಯಾಗಿದ್ದೇನೆ, ನಾನು ಗರ್ಭಧರಿಸುವುದು ಹೇಗೆ? ಆವಾಗ ದೇವದೂತರು ಅವರಿಗೆ ತಿಳಿಸಿ ಹೇಳ್ತಾರೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುತ್ತಾರೆ, ಆದ್ದರಿಂದ ನಿನಗೆ ಹುಟ್ಟುವ ಕೂಸು ದೇವರ ಪುತ್ರ ಎನಿಸಿಕೊಳ್ತಾನೆ. ಪ್ರಿಯರೇ,
ಆ ಮಾತು ಮರಿಯಳಿಗೆ ಎಷ್ಟು ಅರ್ಥ ಆಯಿತು ಅಂತ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮರಿಯಳ ಊರಿನಲ್ಲಿ ಒಬ್ಬಳು ಕನ್ಯೆ ಗರ್ಭ ಧರಿಸುವುದೆಂದರೆ ಜನರೆಲ್ಲ ಸೇರಿಕೊಂಡು ಅವಳು ಹೇಗೆ ಗರ್ಭ ಧರಿಸಿದ್ದಾಳೆ, ಮದುವೆ ಆಗಿಲ್ಲ, ಕನ್ಯೆ ಇದ್ದಾಳೆ, ಏನು ತಪ್ಪು ಮಾಡಿದ್ದಾಳೆ, ಅವಳು ಜೀವಿಸಲಿಕ್ಕೆ ಸರಿಯಲ್ಲ ಅಂತ ಹೇಳಿಕೊಂಡು ಕಲ್ಲು ಹಚ್ಚಿ ಅವಳನ್ನು ಸಾಯಿಸ್ತಿದ್ದರು. ಮರಿಯಳಿಗೆ ಇದು ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಈ ವಿಷಯ ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ಮರಿಯಳು ದೇವರ ಚಿತ್ತಕ್ಕೆ ಮಣಿದು ಆ ಒಂದು ಮಾತು ಹೇಳ್ತಾರೆ, ಇಗೋ ನಾನಿನ್ನ ಚರಣದಾಸಿ, ನಿಮ್ಮ ವಚನದಂತೆ ನನಗಾಗಲಿ. ಇಗೋ ನಾನಿನ್ನ ಚರಣದಾಸಿ, ನಿನ್ನ ವಚನದಂತೆ ನನಗಾಗಲಿ. ಇದರ ಪರಿಣಾಮ ಏನಿದ್ದರೂ ಸರಿಯೇ, ನಾನು ಕೊನೆಯವರೆಗೂ ನಿನ್ನ ಸೇವಕಿಯಾಗಿ ಬಾಳುತ್ತೇನೆ ಅಂತ ಒಂದು ಶ್ರೇಷ್ಠ ನಂಬಿಕೆಯನ್ನು ಮರಿಯಳು ದೇವರಲ್ಲಿ ವ್ಯಕ್ತಪಡಿಸ್ತಾರೆ. ನಾವು ಸುಖಕರವಾಗಿದ್ದಾಗ ನಮ್ಮ ವಿಶ್ವಾಸ, ಸಂತೋಷವಾಗಿದ್ದಾಗ ನಮ್ಮ ವಿಶ್ವಾಸ, ದುಃಖ ಬಂದಾಗ, ಕಷ್ಟ ಬಂದಾಗ ನಮಗೆ ವಿಶ್ವಾಸಲಿಕ್ಕೆ ಬೇಡ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರ ವಿರುದ್ಧ ಗೊಣಗುಟ್ಟುತ್ತೇವೆ, ಅವರಲ್ಲಿ ವಿಶ್ವಾಸ ಕಳೆದುಕೊಳ್ತೇವೆ, ಇನ್ನೆಲ್ಲೋ ಹೋಗ್ತೇವೆ. ಆದರೆ ಮರಿಯಳ ವಿಶ್ವಾಸ ಎಷ್ಟು ಶ್ರೇಷ್ಠವಾದದ್ದು. ನಾವು ಇವತ್ತು ಮರಿಯಳ ವಿಶ್ವಾಸದೊಂದಿಗೆ ನಮ್ಮ ವಿಶ್ವಾಸವನ್ನು ಹೋಲಿಸಿ ನೋಡಬೇಕು. ಮರಿಯಳು ಆ ಶಬ್ದದೊಂದಿಗೆ ಇಗೋ ನಾನಿನ್ನ ಚರಣದಾಸಿ ಈ ಮಾತುಗಳನ್ನು ತನ್ನ ಜೀವನದ ಕೊನೆಯವರೆಗೂ ಸಾಧಿಸಿ ತೋರಿಸಿದಳು. ಎರಡನೇ ಮಾತು ಇದೆ, ಮರಿಯಳು ತುಂಬ ಭರವಸೆಯುಳ್ಳ ವ್ಯಕ್ತಿ. ಭರವಸೆ, ಹೋಪ್, ವಿಶ್ವಾಸ. ವಿಶ್ವಾಸ ಮಾತ್ರ ಅಲ್ಲ, ಭರವಸೆ. ಭರವಸೆ ಏನೆಂದರೆ ಏನು ನಡೆಯಲಿಕ್ಕಿದೆ ಅದು ನಡೆಯುತ್ತದೆ ಎಂಬ ವಿಶ್ವಾಸ, ಎದುರು ನೋಡುವುದು. ಬರೀ ಜೀವನದಲ್ಲಿ ಕಂಡದ್ದನ್ನಲ್ಲ, ನಾವು ಕಾಣದ್ದನ್ನು ಕೂಡ ನಾವು ಎದುರು ನೋಡ್ತಾ ಇದ್ದೀವಿ. ಏನು ದೇವರು ವಾಗ್ದಾನ ಮಾಡಿದ್ದಾರೆ ಅದನ್ನು ದೇವರು ನೆರವೇರಿಸ್ತಾರೆ ಎಂಬುದನ್ನಾಗಿ ಆ ಭರವಸೆಯಿಂದ ನಮ್ಮ ಜೀವನವನ್ನು ನಾವು ಮುಂದುವರಿಸಿಕೊಳ್ಳುವುದು. ಇಲ್ಲಿ ನಾವು ನೋಡ್ತೀವಿ, ಯೋಹನ್ನನ್ ಬರೆದ ಶುಭ ಸಂದೇಶ 19ನೇ ಅಧ್ಯಾಯ 25ರಿಂದ 27 ನೋಡಿ. ನಾವು ನೋಡ್ತೀವಿ ಅಲ್ಲಿ 3 ಮಂದಿ ಹೆಣ್ಣು ಮಕ್ಕಳು ಮತ್ತು ಯೋಹಾನ ಇದ್ದಿರಬೇಕು. ಮಗ್ದಲದ ಮರಿಯ, ಯೇಸುವಿನ ತಾಯಿ ಮರಿಯಳು ಮತ್ತು ಇನ್ನೊಬ್ಬಳು ಮರಿಯಳು. ಎಷ್ಟೊಂದು ಧೈರ್ಯ, ಎಷ್ಟೊಂದು ವಿಶ್ವಾಸ ಮರಿಯಳಲ್ಲಿ. ಶಿಲುಬೆಯ ಬುಡದಲ್ಲಿ ಅವರಿದ್ದಾರೆ. ಪುರುಷರು ಎಲ್ಲಿದ್ದಾರೆ? ಪುರುಷರು ಎಲ್ಲೋ ದೂರದಿಂದ ನೋಡುತ್ತಿದ್ದಿರಬೇಕು. ಆದರೆ ಮರಿಯಳು ಶಿಲುಬೆಯ ಬುಡದಲ್ಲಿ ಇದ್ದು ತನ್ನ ಕಂದ, ತನ್ನ ಮಗ ಯೇಸು ಸಾಯುತ್ತಿರುವಾಗ ಆ ಅರ್ಪಣೆಯಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾಳೆ. ಭಾಗಿಯಾಗಲಿಕ್ಕೆ ಒಂದೇ ಕಾರಣ, ಅವಳಲ್ಲಿ ಇದ್ದ ಭರವಸೆ. ಭರವಸೆ ಏನು? ದೇವರು ತಾನು ಕೊಟ್ಟ ವಾಗ್ದಾನಗಳನ್ನು ಸಂಪೂರ್ಣವಾಗಿ ನೆರವೇರಿಸ್ತಾರೆ, ನನ್ನ ಮಗನನ್ನು ಅವರೇ ಮೇಲಕ್ಕೆ ಎತ್ತುತ್ತಾರೆ ಎಂಬ ಭರವಸೆ ಆ ಸಮಯ ಅವರಲ್ಲಿ ಇದ್ದುದರಿಂದ ಅವರಿಗೆ ಕಣ್ಣೀರು ಬರ್ತಾ ಇಲ್ಲ. ಅಲ್ಲಿ ಕಣ್ಣೀರಿಟ್ಟಳು ಅಂತ ನಾವು ಸುವಾರ್ತೆಯಲ್ಲಿ ನೋಡುವುದಿಲ್ಲ. ತುಂಬ ಕಣ್ಣೀರು ತುಂಬಿತ್ತಿರಬೇಕು ಅವರ ಹೃದಯದಲ್ಲಿ. ಆದರೆ ಅವಳು ಆ ಭರವಸೆಯಿಂದ ತುಂಬಿದವಳಾಗಿ ತನ್ನ ಮಗನನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾರೆ. ಪ್ರಿಯರೇ, ಮೂರನೇದಾಗಿ ಪ್ರೀತಿಯ ಅಥವಾ ಸೇವೆಯ ಮನೋಭಾವ. ಸೇವೆ ಅಂದರೆ ಏನು? ಸೇವೆ ಎಂದರೆ ನಾವು ಸಾಮಾನ್ಯವಾಗಿ ಬೇರೆಯವರು ನಮ್ಮ ಸೇವೆ ಮಾಡಬೇಕು ಅಂತ ಅಪೇಕ್ಷಿಸ್ತೇವೆ. ನಾವೇ ಸ್ವಪ್ರೇರಣೆಯಿಂದ ಇನ್ನೊಬ್ಬರ ಸೇವೆಗೆ ಮುಂದಾಗುವುದಿಲ್ಲ. ಒಂದೊಂದು ಸಲ ಹೋದರೂ ಸರಿ. ಆದರೆ ಮರಿಯಳನ್ನು ನಾವು ನೋಡಿದರೆ, ಮರಿಯಳಿಗೆ ಸ್ವತಃ ಅವಳು ಗರ್ಭಿಣಿಯಾಗಿದ್ದಳು. ಗರ್ಭಿಣಿಯಾಗಿದ್ದಾಗ ಅದು ಕೂಡ ಮೊದಲು ಗರ್ಭ ಧರಿಸುವಾಗ ಹೆಣ್ಣು ಮಕ್ಕಳು ತುಂಬ ಕಷ್ಟಪಡ್ತಾರೆ ಅಂತ ನಮಗೆ ತಿಳಿದಿದೆ. ತನಗೇ ಸ್ವತಃ ಸಹಾಯ ಬೇಕಾಗಿದೆ, ಆದರೆ ತನ್ನ ಶ್ರೇಷ್ಠತೆಯನ್ನು, ತನಗೆ ಸಹಾಯ ಬೇಕು, ಇದು ಯಾವುದನ್ನು ಕೂಡ ಗಮನಿಸದೆ ಎಲಿಜಬೆತಳಿಗೆ 6 ತಿಂಗಳು, ಇನ್ನು ಸ್ವಲ್ಪವೇ ಸಮಯದಲ್ಲಿ ಅವಳು ಪುತ್ರನಿಗೆ ತನ್ನ ಕೂಸಿಗೆ ಜನ್ಮ ಕೊಡಲಿಕ್ಕಿದ್ದಾರೆ ಅಂತ ತಿಳಿದಾಕ್ಷಣ ಅವರು ತ್ವರೆಯಾಗಿ ಅಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಪ್ರಿಯರೇ, ಸೇವೆ ಎಂದರೆ ಈ ರೀತಿಯಾಗಿ ನಾವು ಮಾಡಬೇಕು. ಮರಿಯಳು ಮಾಡಿದಂತೆ ಅವಳಿಗೆ ಯಾರು ಅಲ್ಲಿಗೆ ಹೋಗಲಿಕ್ಕೆ ದುಡ್ಲಿಲ್ಲ ಅಥವಾ ಪ್ರೋತ್ಸಾಹಿಸಿಲ್ಲ, ಪ್ರೇರಣೆ ಕೊಟ್ಟಿಲ್ಲ, ಕೇಳಿಕೊಳ್ಳಲು. ಆದರೆ ಅವಳಿಗೆ ಗೊತ್ತಾಯಿತು, ತನಗೆ ಕಷ್ಟ
ಈ ಇದ್ದುದನ್ನು ಮರೆತುಕೊಂಡು ಬೇರೆಯವರಿಗೆ ಕಷ್ಟವಿರುವಾಗ ಅದು ಸಹಾಯ ಮಾಡುವುದೇ ನಿಜವಾದ ಪ್ರೀತಿ. ಇದನ್ನು ನಾವು ಮರೆಯುವುದರಿಂದ ಕಲಿತೇವೆ ಪ್ರಿಯರೇ. ಹಾಗಾದರೆ ಇವತ್ತು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಮರಿಯಳನ್ನು ನೋಡುವಾಗ ನಮಗೆ ಅನ್ನಿಸುತ್ತೆ, ಮರಿಯಳು ಬರೀ ಸಂಪೂರ್ಣವಾದ ಸ್ವಾತಂತ್ರ್ಯದಿಂದ, ಸಂಪೂರ್ಣ ಇಚ್ಛೆಯಿಂದ, ಮನಸ್ಸಿನಿಂದ ತುಂಬಿದವರಾಗಿ ದೇವರಲ್ಲಿ ವಿಶ್ವಾಸವಿಟ್ಟರು, ಸೇವೆ ಮಾಡಿದರು, ಭರವಸೆಯಿಂದ ತುಂಬಿದವರಾಗಿದ್ದರು. ನಾವೆಲ್ಲರೂ ನಮ್ಮ ದೇಶವಾಸಿಗಳು. ಈ ಲೋಕದಲ್ಲಿ ನಮ್ಮ ಜೀವನ ಶಾಶ್ವತ ಅಲ್ಲ. ಆದ್ದರಿಂದ ಇವತ್ತು ಸ್ವಾತಂತ್ರ್ಯೋತ್ಸವ ಹೇಳುವಾಗ ಇದ್ದುದಕ್ಕಿಂತಲೂ ಹೆಚ್ಚಾಗಿ ಒಪ್ಪಿಕೊಳ್ಳಲಿಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಆದರೆ ಮರಿಯಳಲ್ಲಿ ನಾವು ಖಂಡಿತವಾಗಿ ಸಂತೋಷ ಪಡಬಹುದು. ವಿ ಕ್ಯಾನ್ ಬಿ ಪ್ರೌಡ್ ಆಫ್ ದ ಫ್ರೀಡಮ್ ಗಾಡ್ ಹ್ಯಾಸ್ ಗಿವನ್ ಅಸ್ ಟು ಚೂಸ್ ಬಿಟ್ವೀನ್ ದ ರೈಟ್ ಆ್ಯಂಡ್ ದ ರಾಂಗ್. ದ್ಯಾಟ್ ಇಸ್ ದ ಗ್ರೇಟೆಸ್ಟ್ ಫ್ರೀಡಮ್. ದೇವರು ಇಂಥ ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನು ಸೃಷ್ಟಿಸಿದಾಗ ಎಷ್ಟೋ ಸಲ ನಾವು ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನು ಆರಿಸಿಕೊಳ್ತೀವಿ. ಇವತ್ತು ಮಾತೆ ಮರಿಯಳು ನಮಗೆ ಪ್ರೇರಣೆ. ಅವರು ಯೇಸುವಿನ ಪ್ರತಿಮಾ ಅಂತ ಹೇಳ್ತೀವಿ. ಅವರಿಗಿಂತ ಶ್ರೇಷ್ಠರಾದ ಶಿಷ್ಯ ಬೇರೊಬ್ಬರಿಲ್ಲ, ಪರಮ ಶಿಷ್ಯ. ನಾವು ಒಂದು ದಿವಸ ಸ್ವರ್ಗವನ್ನು ಏರಿ ಹೋಗಬೇಕಾದ್ರೆ ನಾವು ವಿಶ್ವಾಸಭರಿತರಾಗಿ ಜೀವಿಸಬೇಕು. ನಮ್ಮ ವಿಶ್ವಾಸದ ಫಲವಾಗಿ ಅನ್ಯ ಜನರಿಗೆ ಅನ್ನಿಸಬೇಕು. ಇದು ನಿಜವಾದ ಭಕ್ತಿ. ಇದರಲ್ಲಿ ಸ್ವಾರ್ಥ ಇಲ್ಲ. ದೇವರಲ್ಲಿ ಸಂಪೂರ್ಣ ನಂಬಿಕೆ. ಆ ನಂಬಿಕೆಯ ಫಲವಾಗಿ ದೇವರು ಇವರ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ ಎಂಬುದನ್ನು ಅನ್ಯ ಜನರು ಸಾಕ್ಷಿ ಕೊಡಬೇಕು. ಮರಿಯಳಲ್ಲಿ ಇದು ನೆರವೇರಿತು. ಪ್ರಿಯರೇ, ಭರವಸೆ ಹೊಂದಿದವರಾಗಿ ತುಂಬ ಸಲ ಕಷ್ಟಗಳು ಬರ್ತವೆ. ನಾವು ನಿರಾಶರಾಗಬಾರ್ದು. ನಮ್ಮ ವಿಶ್ವಾಸದ ಬಲದಿಂದ ತುಂಬಿದವರಾಗಿ ಏನು ದೇವರು ವಾಗ್ದಾನ ಮಾಡಿದ್ದಾರೆ ನಮ್ಮ ಸಲುವಾಗಿ, ಈ ಎಲ್ಲ ವಾಗ್ದಾನಗಳನ್ನು ಅವರು ನೆರವೇರಿಸ್ತಾರೆ ಎಂಬುದನ್ನು ನಂಬಿಕೊಂಡು ಸ್ವರ್ಗದ ಕಡೆ ಕಣ್ಣೆತ್ತಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಲೋಕದ ವಸ್ತುಗಳನ್ನು, ವ್ಯಕ್ತಿಗಳನ್ನು ನಮಗಾಗಿ ನಾವು ಉಪಯೋಗಿಸಿಕೊಳ್ಬೇಕು. ಆದರೆ ನಮ್ಮ ದೃಷ್ಟಿ ಸ್ವರ್ಗದೆಡೆಗೆ. ಯಾರಿಗೂ ಅನ್ಯಾಯ ಇಲ್ಲ, ಬರೀ ನಮ್ಮ ಸೇವೆ, ನಮ್ಮ ಪ್ರೀತಿ ಅಷ್ಟೇ ಪ್ರೇರಣೆ. ಮೊದಲನೇದಾಗಿ ನಾವು ಮರೆಯೊಳಗಿದ್ದಂತೆ ಸೇವಾ ಜೀವನ. ಕ್ರೈಸ್ತರಿಗೆ ಎಲ್ಲರೂ ಗುರುತಿಸಿಕೊಳ್ತಾರೆ, ಇವರು ಪ್ರೀತಿಸುವವರು, ದಯೆ ತೋರಿಸುವವರು, ಕ್ಷಮಿಸುವವರು, ಸೇವೆ ಮಾಡುವವರು. ಇವತ್ತು ಕೊರೋನಾದಿಂದ ಹಲವಾರು ಜನರು ಬಳಲುತ್ತಿದ್ದಾರೆ. ನಮಗೆ ಗೊತ್ತಿದೆ ಹೇಗೆ ನಮ್ಮ ಧರ್ಮಸಭೆ ವಿವಿಧ ಆಸ್ಪತ್ರೆಗಳಲ್ಲಿ, ದವಾಖಾನೆಗಳಲ್ಲಿ ತಮ್ಮ ಡಾಕ್ಟರ್ಸನ್ನು, ಸಿಸ್ಟರ್ಸನ್ನು ಸೇರಿಸಿಕೊಂಡು, ದಾದಿಯರನ್ನು ಸೇರಿಸಿಕೊಂಡು ಎಷ್ಟು ಜನರ ಸೇವೆ ಮಾಡ್ತಾರೆ. ಇದು ನಮ್ಮ ವಿಶ್ವಾಸದ ಭಾಗವಾಗಿದೆ. ಕುಷ್ಠರೋಗಿಗಳಿಗೆ, ಭಯಂಕರ ರೋಗಿಗಳಿಗೆ, HIV ರೋಗಿಗಳಿಗೆ, ಯಾರು ಸೇವೆ ಮಾಡಲಿಕ್ಕೆ ಮುಂದೆ ಬಾರದವರಿಗೆ ನಮ್ಮ ಧರ್ಮಸಭೆ ಮುಖಾಂತರ ನಾವು ಸೇವೆ ಮಾಡ್ತೀವಿ. ಬಡವರಲ್ಲಿ ಅತಿ ಬಡವರನ್ನು ಹುಡುಕಿಕೊಂಡು ನಾವು ಸಹಾಯ ಮಾಡಲಿಕ್ಕೆ ಮುಂದಾಗ್ತೀವಿ. ಇದರಲ್ಲಿ ಪ್ರಾಮಾಣಿಕತೆ ಇದೆ, ಇದರಲ್ಲಿ ನಿಜವಾದ ಸೇವಾ ಮನೋಭಾವ ಇದೆ ಎಂಬುದು ಜನರಿಗೆ ಗೊತ್ತಾಗ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ಮರಿಯಳ ಆದರ್ಶವನ್ನು ನಮ್ಮ ಕಣ್ಮುಂದೆ ಇಟ್ಟು, ಮರಿಯಳು ಹೋದಲ್ಲಿಗೆ ನಾನೂ ಹೋಗಬೇಕೆಂಬ ಆಶೆಯಿಂದ ನಮ್ಮ ದೇಶವನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮ ಸೇವೆಯನ್ನು ನಾವು ದೇವರಿಗೆ ಸಮರ್ಪಿಸೋಣ. ಭರವಸೆಯಿಂದ ಬಾಳೋಣ, ವಿಶ್ವಾಸದಲ್ಲಿ ಬಲಗೊಳ್ಳೋಣ. ದೇವರನ್ನು ನಮ್ಮ ಕ್ರೈಸ್ತ ಜೀವನದ ಮೂಲಕವಾಗಿ ಮಹಿಮೆ ಪಡಿಸೋಣ. ಆಮೇಲೆ ಪ್ರಭು ಯೇಸುವಿನಲ್ಲಿ ದೇವರು ನಮಗೆ ನೀಡಿದ ವಿಶ್ವಾಸವನ್ನು ನಾವು ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರಿಗನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ
ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಶ್ರೀಮಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ನಾವು ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಇಡೋಣ. ಅವರು ಸದಾ ನಮಗೆ ಕರುಣಿಸುವವರು, ದಯೆ ತೋರುವವರು, ನಮ್ಮ ಬೇಡಿಕೆಗಳನ್ನು ಪ್ರಾರ್ಥನೆಗಳನ್ನು ಆಲಿಸುವವರು. ನಮ್ಮೆಲ್ಲ ಬೇಡಿಕೆಗಳನ್ನು ಭಕ್ತಿ ಭಾವದಿಂದ ತಂದೆ ದೇವರಲ್ಲಿ ಅರ್ಪಿಸೋಣ. ನಿಮ್ಮ ಉತ್ತರ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ಮಾತೆ ಮರಿಯಮ್ಮನವರ ಸ್ವರ್ಗ ಸ್ವೀಕಾರ ನಮಗೆ ತಂದುಕೊಟ್ಟಿರುವ ಸಂಪೂರ್ಣ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಧರ್ಮಸಭೆಯನ್ನು ಪರಿಪಾಲಿಸಲು ಕರೆ ಹೊಂದಿರುವ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು ಹಾಗೂ ಅಧಿಕಾರ ಎಲ್ಲ ಧಾರ್ಮಿಕ ವರ್ಗದವರು ಭಿನ್ನಾಭಿಪ್ರಾಯಗಳನ್ನು ಸಹನೆ ಮತ್ತು ಕಾಳಜಿಯಿಂದ ಸ್ವೀಕರಿಸಿ ಬದಲಾವಣೆಯ ಹರಿಕಾರರಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ಭಾರತ ದೇಶವು ರಾಜಕೀಯವಾಗಿ ಸ್ವಾತಂತ್ರ್ಯ ಪಡೆದರೂ ಸಾಂಕ್ರಾಮಿಕ ರೋಗ, ಯುದ್ಧ ಭೀತಿ, ಆರ್ಥಿಕ ಹಿನ್ನಡೆ ಮುಂತಾದ ಬಿಕ್ಕಟ್ಟುಗಳಿಗೆ ಸಿಕ್ಕಿ ನರಳುತ್ತಿರುವಾಗ ಈ ಸಂದರ್ಭವನ್ನು ಸಹಬಾಳ್ವೆ, ಔದಾರ್ಯ ಮತ್ತು ವಿಶ್ವಾಸದಿಂದ ಗೆಲ್ಲಲು ಸಾಧ್ಯವಾಗುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ಮನುಷ್ಯರಿಗೆ ದೇವರು ದಯಪಾಲಿಸಿರುವ ಸ್ವಾತಂತ್ರ್ಯದ ಕೊಡುಗೆ ಸ್ವೇಚ್ಛಾರವಲ್ಲ, ಮಾನವೀಯ ಕಾಳಜಿಯೊಂದಿಗೆ ಸಮಾಜ ಕಟ್ಟುವ ಜವಾಬ್ದಾರಿಯುತ ವರ್ತನೆಯೇ ನಿಜ ಸ್ವಾತಂತ್ರ್ಯ ಎಂದರಿತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ವಿಶೇಷವಾಗಿ ನಮ್ಮ ಯುವ ಜನತೆ ಶ್ರಮಿಸುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ದುಷ್ಟರ ಪಿತ್ತೂರಿಗೆ ಬಲಿಯಾಗಿ ಕೈದಿಗಳಾಗಿ ಸೆರೆಮನೆಗಳಲ್ಲಿ ವಾಸಿಸಬೇಕಾದ ಸಂಕಷ್ಟಕ್ಕೆ ಗುರಿಯಾಗಿರುವ ನಿರಪರಾಧಿಗಳು ಮಾತೆ ಮರಿಯಮ್ಮನವರು ಪ್ರಾರ್ಥನೆ ಮತ್ತು ಮಧ್ಯಸ್ಥಿಕೆಯಿಂದ ಸ್ವಾತಂತ್ರ್ಯ ಪಡೆದು ಬಂಧನ ಮುಕ್ತರಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ ಆಲಿಸು ಪ್ರಭುವೇ, ಆಲಿಸು ಪ್ರಭುವೇ. ಕೆಲವು ಕ್ಷಣ ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸೋಣ. ಈ ಪ್ರಾರ್ಥನೆಗಳೊಂದಿಗೆ ನಮ್ಮ ದೇಶದ ರಕ್ಷಣೆ ಮಾಡುವ ಸೈನಿಕರಿಗಾಗಿ ಪ್ರಾರ್ಥಿಸೋಣ. ಹಗಲಿರುಳು ಎನ್ನದೆ, ಬಿಸಿಲು ಚಳಿ ಮಳೆ ಎನ್ನದೆ ಅವರು ಗಡಿ ಪ್ರದೇಶಗಳಲ್ಲಿ ನಮ್ಮನ್ನು ಕಾಯುತ್ತಿದ್ದಾರೆ. ದೇವರು ಅವರನ್ನು ಕಾಪಾಡಲೆಂದು ಪ್ರಾರ್ಥಿಸೋಣ. ದೇಶ ನಾಯಕರನ್ನು, ರಾಜ್ಯದ ನಾಯಕರನ್ನು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ನಮ್ಮ ದೇಶದಲ್ಲಿ ಅತ್ಯಂತ ಬಡವರಿಗೆ ಹೆಚ್ಚು ಸಹಾಯ ಸಿಗುವಂತಾಗಲಿ ಎಂದು ಪ್ರಾರ್ಥಿಸೋಣ. ಜೊತೆಗೆ ಕೊರೋನಾ ರೋಗ
ಇದರಿಂದ ಬಳಲುತ್ತಿರುವ ಎಲ್ಲರನ್ನು ನಾವು ದೇವರಿಗೆ ಸಮರ್ಪಿಸೋಣ. ದೇವರ ದಯೆಯಿಂದ ಅವರೆಲ್ಲರೂ ಗುಣಮುಖರಾಗಲೆಂದು ಪ್ರಾರ್ಥಿಸೋಣ. ಸೇವೆ ಮಾಡುತ್ತಿರುವವರಿಗಾಗಿ ದೇವರ ಆಶೀರ್ವಾದ ಬೇಡಿಕೊಳ್ಳೋಣ. ಪ್ರಭು ಈ ಕೆಲವೊಂದು ಬೇಡಿಕೆಗಳನ್ನು ನಮ್ಮ ಹೃದಯದಲ್ಲಿ ಮೂಡಿ ಬರುವ ಉಕ್ಕಿ ಬರುವ ಪ್ರತಿಯೊಂದು ವಿಶ್ವಾಸ, ಪ್ರೀತಿ, ಭಾವನೆಗಳೊಂದಿಗೆ ನಾವು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮೇಲೆ ಕರುಣೆಯಾಗಿರಿ ಪ್ರಭು, ದಯೆ ತೋರಿರಿ. ನಮ್ಮ ಪ್ರಾರ್ಥನೆಗಳನ್ನು ದಯೆಯಿಂದ ಈಡೇರಿಸಿರಿ. ನಮ್ಮನ್ನು ನಿಮ್ಮ ಪ್ರೀತಿಯಲ್ಲೂ ಶಾಂತಿಯಲ್ಲೂ ನೆಲೆಗೊಳಿಸಿರಿ. ನಿಮ್ಮ ಪ್ರೀತಿಯಲ್ಲಿ ಸದಾ ಪ್ರವರ್ತಿಸಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಸದುಪಯೋಗಿಸಿಗೊಳಿಸಿ ಪರ ಸೇವೆಯಲ್ಲಿ ವಿಶ್ವಾಸಭರಿತರಾಗಿ ಭರವಸೆಯುಳ್ಳ ವ್ಯಕ್ತಿಗಳಾಗಿ ನಿಮ್ಮ ಪ್ರೀತಿಯ ಮಕ್ಕಳಾಗಿ ಬಾಳಲು ನಮಗೆ ಆಶೀರ್ವಾದ ಮಾಡಿರಿ ಪ್ರಭು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಪವಿತ್ರ ಜನ್ಮಸ್ಥಳ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪರಿಶುದ್ಧ ದೇವಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣದ ಆಚರಣೆಯೆಂದು ನಮ್ಮ ಈ ಪರಿಹಾರಕ ಸ್ತುತಿ ಬಲಿಯನ್ನು ಸ್ವೀಕರಿಸಿರಿ. ಇದು ನಮಗೆ ನಿಮ್ಮ ಪಾಪ ಕ್ಷಮೆಯನ್ನು ಗಳಿಸಿಕೊಡಲಿ ಹಾಗೂ ನಿರಂತರ ಕೃತಜ್ಞತೆಯಲ್ಲಿ ನಮ್ಮನ್ನು ದೃಢಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪರಿಪೂರ್ಣತೆಯೆಡೆಗೆ ಸಾಗುತ್ತಿರುವ ನಿಮ್ಮ ಧರ್ಮಸಭೆಯ ಪ್ರಾರಂಭವೂ ಸ್ವರೂಪವೂ ದೃಢ ಭರವಸೆಯ ಸಂಕೇತವು ನಿಮ್ಮ ಯಾತ್ರಾರ್ಥಿಕ ಪ್ರಜೆಗೆ ಸಾಂತ್ವನವೂ ಆದ ದೇವಮಾತೆ ಕನ್ಯಾ ಮರಿಯಮ್ಮನವರು ಇಂದು ಸ್ವರ್ಗಕ್ಕೆ ಏರಿಸಲ್ಪಟ್ಟರು. ಮಾನವರು ಸಕಲ ಜೀವಿಗಳ ಸೃಷ್ಟಿಕರ್ತರು ಆದ ನಿಮ್ಮ ಪುತ್ರರಿಗೆ ಅತಿಶಯವಾದ ಜನ್ಮವಿತ್ತ ಆಕೆಯ ಶರೀರವನ್ನು ಖಂಡಿತವಾಗಿಯೂ
ನೀವು ಎಂದಿಗೂ ಸಮಾಧಿಯ ಕೊರೆತಕ್ಕೆ ಒಳಪಡಲು ಬಿಡಲಿಲ್ಲ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧ ಪರಿಶುದ್ಧರು ಸೇನೆಗಳ ದೇವರಾದ ಪ್ರಭು ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ನಿರಂತರ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ನಿರಂತರ. ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ
ನಿಮ್ಮ ಅಪಾತ್ರ ಸೇವಕನಾಗಿರುವ ನನ್ನೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ತಂದೆಯೇ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ಎಲ್ಲ ಸ್ವಾತಂತ್ರ್ಯಕ್ಕಿಂತಲೂ ಮಿಗಿಲಾದ ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಜೀವನ ಹೇಗಿರಬೇಕಂತ ಎಲ್ಲ ಪವಿತ್ರ ಆಜ್ಞೆಗಳು ನಮಗೆ ಕೊಟ್ಟಿದ್ದಾರೆ. ಎಲ್ಲವನ್ನು ನೆರವೇರಿಸಿ ದೇಶಭಕ್ತಿಯಲ್ಲೂ ಜನಪ್ರೀತಿಯಲ್ಲೂ ನಾವು ಬೆಳೆಯುವಂತೆ ಯೇಸುವಿನ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಸದಾ ಬಯಸಿ ಅದಕ್ಕಾಗಿ ದುಡಿಯಲು ಬೇಕಾದ ಶಕ್ತಿಯನ್ನು ನಾವು ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಯೇಸು ಕ್ರಿಸ್ತರೇ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದಲ್ಲಿಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೊಡೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿಯನ್ನು ನೀಡಿರಿ. ಇಗೋ, ಪ್ರಭು ಯೇಸು ಕ್ರಿಸ್ತರು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇವರೇ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು ಅವರನ್ನು ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನೀನಿರಲು ನನಗೆ ಭಯವೇ ಇಲ್ಲ ನೀನಿರಲು ನನಗೆ ಸೋಲಿಲ್ಲ ನೀನಿರಲು ನನಗೆ ಭಯವೇ ಇಲ್ಲ ನೀನಿರಲು ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ಬಾಳ ಬಂಗಾರ ಹಸಿರದ ಹುಲ್ಲಿನ ಗಾವಲಲ್ಲಿ ಹಸಿರದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆ ಅನುದಿನವೂ ನನ್ನ ನಡೆಸುವೆ ನೀನಿರಲು ನನಗೆ ಭಯವೇ ಇಲ್ಲ ನೀನಿರಲು ನನಗೆ ಸೋಲಿಲ್ಲ ನೀನಿರಲು ನನಗೆ ಭಯವೇ ಇಲ್ಲ ನೀನಿರಲು ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟು ಸುಂದರ ಬಾಳ ಬಂಗಾರ ಬಾಳ ಬಂಗಾರ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಂಡಿದ್ದೇವೆ. ದೇವಮಾತೆಯ ಸ್ವರ್ಗಾರೋಹಣದ ಮಹೋತ್ಸವದಂದು ಆಕೆಯನ್ನು ಗೌರವಿಸುತ್ತಿರುವ ನಮ್ಮನ್ನು ಸಕಲ ಕೇಡುಗಳ ಭಯದಿಂದ ವಿಮುಕ್ತಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಶಿರವಾಗಿ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ಪಿತದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಾರತದ ಪಾಲಕಿಯಾದ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಬಿನ್ನಹದ ಮೂಲಕ ದೇಶದ ಎಲ್ಲ ಪ್ರಜೆಗಳಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸಲಿ. ದೇವರ ಪುತ್ರರು ನಿಮ್ಮನ್ನು ಪ್ರಸನ್ನ ಮುಖದಿಂದ ಈಕ್ಷಿಸಲಿ ಮತ್ತು ಉನ್ನತ ಮೌಲ್ಯಗಳನ್ನು ಧೈರ್ಯದಿಂದ ಅರಸುವ ಜ್ಞಾನಿಗಳಾದ ನಾಯಕರನ್ನು ನೀಡಿ ನಿಮ್ಮನ್ನು ಆಶೀರ್ವದಿಸಲಿ. ಪವಿತ್ರಾತ್ಮರು ದೇವರ ಆಜ್ಞೆಗಳ ಪಥದಲ್ಲಿ ನೀವು ನಡೆಯಲು ನಿಮ್ಮನ್ನು ಶಕ್ತರನ್ನಾಗಿ ಮಾಡಲಿ ಮತ್ತು ಸ್ವರ್ಗೀಯ ಪ್ರಜೆಗಳೊಂದಿಗೆ ನೀವು ಸಹ ಬಾಧ್ಯಸ್ಥರಾಗುವಂತೆ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ, ಸುವಾರ್ತೆಯನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಮ್ಮ ಎಲ್ಲ ಗುರುಗಳ ಧರ್ಮ ಭಗಿನಿಯರ ಪರವಾಗಿ
ನಮ್ಮ ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣ ಹಬ್ಬದ ಹಾಗೂ ಸ್ವಾತಂತ್ರ್ಯ ಉತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ನಾನು ಕೋರುತ್ತೇನೆ. ಮಾತೆ ಮರಿಯಳ ಅನುಗ್ರಹದಿಂದ ನಮ್ಮ ಕುಟುಂಬಗಳೆಲ್ಲ ವಿಶ್ವಾಸದಲ್ಲಿ, ಪ್ರೀತಿಯಲ್ಲಿ, ಸೇವೆಯಲ್ಲಿ ಪ್ರವರ್ತಿಸಲಿ ಎಂದು ನಾನು ಆಶಿಸ್ತೇನೆ. ಇದನ್ನೇ ನಾನು ನಿಮಗೆ ಕೋರುತ್ತೇನೆ. ಪ್ರಭು ನಿಮ್ಮನ್ನು ಸದಾ ಆಶೀರ್ವದಿಸಿ ಕಾಪಾಡಲಿ. ನಾಳೆ ದಿವಸ ಭಾನುವಾರ ಪ್ರಭುವಿನ ದಿನ. ನಾಳೆನೂ ಪೂಜೆ ಇರುತ್ತದೆ. ದಯವಿಟ್ಟು ಪೂಜೆಯಲ್ಲಿ ಪಾಲ್ಗೊಳ್ಳಿರಿ. ಮುಂಜಾನೆ 8 ಗಂಟೆಗೆ. ಜೈ ಕ್ರಿಸ್ತ. ಹಾಡುತ್ತಿದೆ ಸ್ತುತಿಗಾನ, ನೀಡಿಯನು ಆ ದೇವ ಮಹಾದಾನ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ, ನೀಡಿಯನು ಆ ದೇವ ಮಹಾದಾನ. ಬೆಳ್ಳಿ ಬಂಗಾರವಲ್ಲ, ಲೋಕದ ಸುಖ ಭೋಗವಲ್ಲ. ಬೆಳ್ಳಿ ಬಂಗಾರವಲ್ಲ, ಲೋಕದ ಸುಖ ಭೋಗವಲ್ಲ. ತನ್ನ ಜೀವ ತ್ಯಾಗ ಮಾಡಿದ ಮಾದಾನ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ, ನೀಡಿಯನು ಆ ದೇವ ಮಹಾದಾನ. ಸಕಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ, ಸಕಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ. ತನ್ನ ರೂಪದಲ್ಲಿ ನನ್ನ ರೂಪಿಸಿದ, ತನ್ನ ರೂಪದಲ್ಲಿ ನನ್ನ ರೂಪಿಸಿದ. ನನ್ನ ಕರ್ತ, ನನ್ನ ದೇವ, ನನ್ನ ಕರ್ತ, ನನ್ನ ದೇವ. ಮನ ಹಾಡುತ್ತಿದೆ ಸ್ತುತಿಗಾನ, ನೀಡಿಯನು ಆ ದೇವ ಮಹಾದಾನ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ, ನೀಡಿಯನು ಆ ದೇವ ಮಹಾದಾನ. ಪುತ್ರರುಳಗೂಡಿ ಹರಸೆ ಮಾಡುತ್ತಾರೆ. ಪವಿತ್ರ ಶಿವೆಯ ಕುರಿತಿನ ಮೂಲಕ ನಮ್ಮವರಿಗಿಂತ ರಕ್ಷಣೆ ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಜೈ ಜೈ ಕ್ರಿಸ್ತ.